ಅಂದ್ರೆ ಟಿಪ್ಪು ಸುಲ್ತಾನ್. ಇವತ್ತು ಈ ರಾಜ್ಯಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ ಅದೇ ಟಿಪ್ಪು ಸುಲ್ತಾನ್ ಇಡೀ ಕರ್ನಾಟಕದ ಒಬ್ಬ ಕಲಂಕ. ಊರಡಿ ಕೂಡಿಸೋದಾದ್ರೆ ಒಡೆದು ಹಾಕ್ತೀವಿ, ಅದನ್ನು ವಿರೋಧ ಮಾಡ್ತೀವಿ. ಕೊನೆ ತನಕ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಮೊದಲ ಸ್ವಾತಂತ್ರ್ಯಗಾರ ಎಂದು ಬಿಂಬಿಸಲಾಗುತ್ತದೆ. ನಮಸ್ತೆ ವೀಕ್ಷಕರೇ, ಪೀಪಲ್ ಟಿವಿಗೆ ಸ್ವಾಗತ. ಗೆಳೆಯರೇ, ಟಿಪ್ಪುವಿನ ದ್ರೋಹ ಬಗೆದ ದಿವಾನ್ ಪೂರ್ಣಯ್ಯ, ಮೀರ್ ಸಾದಿಕ್ಗಳ ಪಳೆಯುಳಿಕೆಗಳು ಇನ್ನೂ ಉಳಿದಿವೆ ಎಂಬುದಕ್ಕೆ ಕರ್ನಾಟಕ ಸಾಕ್ಷಿಯಾಗ್ತಿದೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುನ್ನ ಬ್ರಿಟಿಷರ ಎದೆ ನಡುಗಿಸಿ ತನ್ನ ಗರ್ಜನೆಯ ಚಾಪನ್ನ ದೇವನಹಳ್ಳಿಯಿಂದ ಚಿತ್ರದುರ್ಗದವರೆಗೆ, ಹಿಂದೂಪುರದಿಂದ ಮದುರೈವರೆಗೆ ವಿಸ್ತರಿಸಿದ್ದ ಟಿಪ್ಪು ಇಂದು ವಿವಾದಾತ್ಮಕ ವ್ಯಕ್ತಿಯಾಗಿದ್ದಾನೆ. ಆತನಿಗೆ ಮೈಸೂರು ಹುಲಿ ಬಿರುದು ಕೊಟ್ಟಿದ್ದು ಯಾರು ಎಂಬ ಪ್ರಶ್ನೆಯನ್ನ ಪೂರ್ಣಯ್ಯನ ಪಳೆಯುಳಿಕೆಗಳು ಕೇಳುವಂತಾಗಿವೆ. ದುರಂತ ಹೇಗಿದೆ ನೋಡಿ. ಇಂತಹ ದುರಂತಗಳಿಗೆ ಸ್ಪಷ್ಟವಾದ ಮದ್ದನ್ನ ನಮ್ಮ ಜನಪದರು ಅಂದೇ ಅರೆದುಕೊಂಡು ಹೋಗಿದ್ದಾರೆ. ಇಂತಹ ಹೀನ ಪ್ರಶ್ನೆಗಳು ಹುಟ್ಟಿದಾಗ ನಮ್ಮ ಜನಪದರು ಕೊಟ್ಟ ಮುಲಾಮನ್ನ ಹಚ್ಚಿ ಆಗಲಿರುವ ಗಾಯವನ್ನ ಮೊದಲೇ ವಾಸಿ ಮಾಡಬಿಡಬೇಕು ಅಲ್ವಾ? ಹೌದು, ಗಾಯ ಕೀವು ಕಟ್ಟಿ ಅದು ಗ್ಯಾಂಗ್ರೀನೋ ಮತ್ತಿನ್ನೊಂದೋ ಆಗುವ ಮೊದಲು ಸೂಕ್ತ ಔಷಧಿಯನ್ನು ಹುಡುಕಿ ಲೇಪಿಸಬೇಕು. ಅದನ್ನೇ ನಮ್ಮ ಜನಪದರು ಕೊಟ್ಟಿದ್ದಾರೆ. ಟಿಪ್ಪುವಿಗೆ ಮೈಸೂರು ಹುಲಿ ಎಂಬ ಬಿರುದು ಕೊಟ್ಟವರು ಯಾರು ಎಂಬ ವಿವಾದವನ್ನ ಜನಪದದ ಮೂಲಕವೇ ಹೊಡೆಯಬೇಕು. ಶ್ರೀರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂದವರೇ ಟಿಪ್ಪುವಿಗೆ ಮೈಸೂರು ಹುಲಿ ಅಂದರು. ಹೌದು, ನೀವು ಭಾರತದ ಯಾವುದೇ ಮೂಲೆಗೆ ಹೋದರೂ ಅಲ್ಲೊಂದು ರಾಮನ ಕಥೆ ಇರುತ್ತದೆ. ಅಲ್ಲಿನ ಜನ ಅವರ ಕಲ್ಪನೆಗೆ ನಿಲುಕದಂತೆ ರಾಮನ ಕುರಿತು ಹಾಡು, ಕತೆ, ಲಾವಣಿ ಕಟ್ಟಿ ಹಾಡ್ತಾರೆ. ವಾಲ್ಮೀಕಿ ಬರೆದ ರಾಮಾಯಣಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವವನ್ನ ಉಳಿದ ನೂರಾರು ರಾಮಾಯಣಗಳಿಗೂ ಇರಬೇಕಿತ್ತು. ಬಟ್ ಅದಾಗಲಿಲ್ಲ. ಕಾರಣ ಕುತಂತ್ರ. ವಾಲ್ಮೀಕಿ ಮಹರ್ಷಿಯು ಎಂದೋ ಬರೆದಿಟ್ಟಿದ್ದ ರಾಮಾಯಣವನ್ನ ಮನುವಾದಿಗಳು ತಮಗೆ ಬೇಕಾದಂತೆ ಎಡಿಟ್ ಮಾಡಿ ಅದೇ ಅಧಿಕೃತವೆಂದು ಬಿಂಬಿಸಿ ಅನೇಕ ಗೊಂದಲಗಳು, ಪ್ರಶ್ನೆಗಳು ಏಳುವಂತೆ ಮಾಡಿಬಿಟ್ಟಿದ್ದಾರೆ. ಪ್ರಜೆಗಳನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆದರ್ಶವಾದ ರಾಮರಾಜ್ಯ ಕಟ್ಟಿದ ಶ್ರೀರಾಮ ಶಂಭೂಕನ ತಲೆ ಕಡಿಯಲು ಹೇಗೆ ಸಾಧ್ಯ? ಹೆಣ್ಣು ಮಕ್ಕಳಿಗೆ ಗೌರವಯುತವಾದ ಸ್ಥಾನ ಕೊಟ್ಟಿದ್ದ ಶ್ರೀರಾಮಚಂದ್ರ ಶೂರ್ಪನಖಿಯ ಮುಂದಲೆ ಮತ್ತು ಮೊಲೆ ಕತ್ತರಿಸಲು ಲಕ್ಷ್ಮಣನಿಗೆ ಆದೇಶ ಕೊಡುತ್ತಾನೆಂಬುದನ್ನ ನಂಬಲು ಹೇಗೆ ಸಾಧ್ಯ? ಹೀಗಿರುವಾಗ ರಾಮನನ್ನ ಜನಪದರು ಮರ್ಯಾದಾ ಪುರುಷೋತ್ತಮ ಎಂದು ಯಾಕೆ ಕರೆಯುತ್ತಿದ್ದರು ಅಲ್ವಾ? ಅಸಲಿ ರಾಮ ಇದ್ದದ್ದೇ ಬೇರೆ, ಮನುವಾದಿಗಳು ಹೇಳುವ ರಾಮನೇ ಬೇರೆ. ಇಂತಹ ಕುತಂತ್ರವನ್ನೇ ಈಗ ಟಿಪ್ಪುವಿನ ವಿರುದ್ಧವೂ ಮಾಡಲು ಶುರುವಿಟ್ಟಿದ್ದಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಹೌದು, ಈ ಮನುವಾದಿಗಳು ಇಂದು ಜನರನ್ನ ಹಾದಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಸಾಥ್ ನೀಡುತ್ತಿರುವುದು ಮೇನ್ ಸ್ಟ್ರೀಮ್ ನಲ್ಲಿರುವ ಕೆಲವು ಟಿವಿ ಮಾಧ್ಯಮಗಳು. ಅವುಗಳು ಟಿಪ್ಪುವಿನ ನಿಜಾಂಶವನ್ನ ಮುಚ್ಚಿಟ್ಟು ಕೋಮುವಾದಿ ಮನುವಾದಿಗಳು ಕೊಡುವಂತಹ ಪ್ರೊಪಗಾಂಡದ ಟೂಲ್ ಕಿಟ್ ಇಟ್ಟುಕೊಂಡು ಜನರ ಜ್ಞಾನಕ್ಕೆ ಮಂಕು ಬಡಿಸುತ್ತಿವೆ. ಆದ್ರೆ ಸತ್ಯ ಎಂಬುದು ಬೂದಿ ಮುಚ್ಚಿದ ಕೆಂಡದಂತಿರುತ್ತದೆ. ಅದಕ್ಕೆ ಅಗತ್ಯವಾದ ಗಾಳಿ ಎದ್ದಾಗ ಮತ್ತೆ ಪ್ರಜ್ವಲಿಸಲು ಶುರು ಆಗುತ್ತೆ. ಅದರ ಅಗತ್ಯ ಈಗ ಎದ್ದಿದೆ. ಟಿಪ್ಪು ಯಾರೆಂದು ಕೇಳಿದವರಿಗೆ ಆತ ಮೈಸೂರು ಹುಲಿ ಎಂಬುದಕ್ಕಿಂತಲೂ ಬಹುಮುಖ್ಯವಾದ ಕೆಲವು ವಿಚಾರಗಳನ್ನ ಜನರಿಂದ ಅವರು ಕಟ್ಟಿಕೊಂಡಿರುವ ಲಾವಣಿಗಳಿಂದ ಮರೆಮಾಚಲು ಸಾಧ್ಯವೇ ಇಲ್ಲ. ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಸುಲ್ತಾನ್ ಮಾಡಿದ್ದೇನು ಗೊತ್ತಾ? 40,000 ಚದರ ಮೈಲಿ ಇದ್ದ ಮೈಸೂರು ಸಾಮ್ರಾಜ್ಯವನ್ನ 80,000 ಚದರ ಮೈಲಿ ವಿಸ್ತಾರ ಮಾಡಿದ್ದು ಈ ಟಿಪ್ಪು ಸುಲ್ತಾನ್. ಈಗಿನ KRS ಜಲಾಶಯದ ನೀಲನಕ್ಷೆ ತಯಾರಿಸಿದ್ದು ಇದೇ ಟಿಪ್ಪು ಸುಲ್ತಾನ್. ದಕ್ಷಿಣ ಕರ್ನಾಟಕದ ದಲಿತ ಶೂದ್ರರಿಗೆ ಮೊದಲ ಬಾರಿಗೆ ಉಚಿತವಾಗಿ ಭೂಮಿಯನ್ನ ಹಂಚಿದವನು ಇದೇ ಟಿಪ್ಪು ಸುಲ್ತಾನ್. ದಲಿತರಿಗೆ ಸಾಮಾಜಿಕ ಬಹಿಷ್ಕಾರ ತಡೆದಿದ್ದು ಇದೇ ಟಿಪ್ಪು ಸುಲ್ತಾನ್. ದಲಿತ ಮಹಿಳೆಯರಿಗೆ ಮೊಲೆಗಂದಾಯ ವಿಧಿಸುತ್ತಿದ್ದ ಮನುವಾದಿಗಳ ಸೊಕ್ಕು ಮುರಿದು ದೌರ್ಜನ್ಯವನ್ನ ತಡೆದದ್ದು ಇದೇ ಟಿಪ್ಪು ಸುಲ್ತಾನ್. ನಮ್ಮ ನಾಡಿಗೆ ರೇಷ್ಮೆ ಬೆಳೆ ತಂದು ಲಕ್ಷಾಂತರ ರೈತರನ್ನ ಲಾಭದಾಯಕ ಕೃಷಿ ಮಾಡಲು ಸಾಧ್ಯ ಮಾಡಿದ್ದು ಇದೇ ಟಿಪ್ಪು ಸುಲ್ತಾನ್. ಮಸೀದಿ ಮುಂದೆ ದೇವಸ್ಥಾನ ಹಾಗೂ ದೇವಸ್ಥಾನದ ಮುಂದೆ ಮಸೀದಿ ನಿರ್ಮಿಸಿ ಕೋಮು ಸೌಹಾರ್ದತೆಗೆ ಉತ್ತಮ ಉದಾಹರಣೆ ನೀಡಿದ್ದು ಇದೇ ಟಿಪ್ಪು ಸುಲ್ತಾನ್. ಇದಕ್ಕೆ ಉದಾಹರಣೆ ಬೇಕಾದ್ರೆ ಶ್ರೀರಂಗಪಟ್ಟಣ ತಾಳವಾಡಿಗಳಲ್ಲಿರುವ
ಮಂದಿರ ಮಸೀದಿಗಳನ್ನ ನೋಡಬಹುದು. ಇಷ್ಟೇ ಅಲ್ಲದೆ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಪಂಚಲಿಂಗ ಸ್ಥಾಪನೆ, ದೇವನಹಳ್ಳಿ ಕೋಟೆಯ ವೇಣುಗೋಪಾಲ ಸ್ವಾಮಿ, ಶೃಂಗೇರಿಯ ಶಾರದಾ ಪೀಠ, ತಮಿಳುನಾಡಿನ ನಾಮಕ್ಕಲ್ ಕೋಟೆಯಲ್ಲಿರುವ ರಂಗನಾಥ ಸ್ವಾಮಿ ಮತ್ತು ನರಸಿಂಹಸ್ವಾಮಿ, ಬಾದಾಮಿಯ ಮಾತಾಪಿ, ಬೆಂಗಳೂರು ಕೋಟೆಯಲ್ಲಿರುವ ಗಣೇಶ ದೇವಸ್ಥಾನ ಮುಂತಾದವುಗಳ ಸ್ಥಾಪನೆಗೆ ಅಪಾರವಾದ ಹಣಕಾಸಿನ ನೆರವು ನೀಡಿದ್ದು ಕೂಡ ಇದೇ ಟಿಪ್ಪು ಸುಲ್ತಾನ್. ಹಾಗೆಯೇ ವಿಶ್ವಕ್ಕೆ ಕ್ಷಿಪಣಿ ತಂತ್ರಜ್ಞಾನವನ್ನ ಪರಿಚಯಿಸಿ ಅದರ ಮೂಲಕ ರಾಕೆಟ್ ತಯಾರಾಗುವುದಕ್ಕೆ ಕಾರಣೀಭೂತನಾದದ್ದು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. ಕೆಲ ಮರಾಠ ಹಿಂದೂಗಳು ಕನ್ನಡ ಹಿಂದೂಗಳ ಪವಿತ್ರ ಸ್ಥಳವಾದ ಶೃಂಗೇರಿಯ ಶಾರದಾ ಪೀಠವನ್ನ ಧ್ವಂಸಗೊಳಿಸಿ ಲೂಟಿ ಮಾಡುತ್ತಿದ್ದಾಗ ಅದರ ರಕ್ಷಣೆ ಮಾಡಿ ಅದರ ದುರಸ್ತಿ ಕಾರ್ಯ ಮತ್ತು ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಿತು ಟಿಪ್ಪು ಸುಲ್ತಾನ್. ಅಷ್ಟೇ ಅಲ್ಲ, ಯುದ್ಧದಲ್ಲಿ ಎದುರಾಳಿಗಳ ಹೆಣ್ಣು ಮಕ್ಕಳಿಗೆ ಮಾಡಿದ ದೌರ್ಜನ್ಯವನ್ನ ಖಂಡಿಸಿ ತನ್ನದೇ ಸೈನ್ಯ ದಳದ ಮುಖ್ಯಸ್ಥ ಮಕ್ಬೂಲ್ ಅಹ್ಮದ್ನನ್ನ ಕೊಂದದ್ದು ಇದೇ ಟಿಪ್ಪು ಸುಲ್ತಾನ್. ಯುದ್ಧದಲ್ಲಿ ಸೋತು ಯುದ್ಧದ ವೆಚ್ಚವನ್ನ ಕಟ್ಟಿಕೊಡಬೇಕಾಗಿ ಬಂದಾಗ ಹಣದ ಬದಲಿಗೆ ತನ್ನ ಮಕ್ಕಳನ್ನೇ ಅಡವಿಟ್ಟಿದ್ದು ಇದೇ ಟಿಪ್ಪು ಸುಲ್ತಾನ್. ಬ್ರಿಟಿಷ್ ಆಡಳಿತವನ್ನ ವಿರೋಧಿಸಿ 4 ಯುದ್ಧಗಳಲ್ಲಿ ಹೋರಾಡಿ ಯುದ್ಧ ಭೂಮಿಯಲ್ಲೇ ಪ್ರಾಣ ಬಿಟ್ಟ ಏಕೈಕ ಅಪ್ಪಟ ಭಾರತೀಯ ರಾಜ ಟಿಪ್ಪು ಸುಲ್ತಾನ್. ಈಗ ಮೈಸೂರು ದಸರಾ ಶುರುವಾಗಿದೆ. ಈ ದಸರಾ ಹಬ್ಬವನ್ನ ನಾಡ ಹಬ್ಬವನ್ನಾಗಿ ಘೋಷಿಸಿದ್ದು ಯಾರು ಗೊತ್ತೇನು? ಇದೇ ಟಿಪ್ಪು ಸುಲ್ತಾನ್. ಈಗ ನಿಮ್ಮ ಎದೆ ಮುಟ್ಕೊಂಡು ಹೇಳಿ, ಯಾರು ಈ ಟಿಪ್ಪು ಸುಲ್ತಾನ್? ಇಂತಹ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಪಾದ ಸೇವೆ ಮಾಡಿಕೊಂಡಿದ್ದವರಿಗೆ ಪ್ರಿಯವಾಗಲು ಹೇಗೆ ಸಾಧ್ಯ? ಈ ಕಾರಣದಿಂದಲೇ ಜನಪದರು ತಮ್ಮ ಹಾಡುಗಳಲ್ಲಿ, ಲಾವಣಿಗಳಲ್ಲಿ ಟಿಪ್ಪುವನ್ನ ತುಂಬಾ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಟಿಪ್ಪುವಿನ ಬಗ್ಗೆ ಜನಪದರು ಕಟ್ಟಿ ಹಾಡಿರುವಂತಹ ಒಂದು ಲಾವಣಿ ಇದೆ, ಕೇಳಿ. ಬೇಶಕ್ ತಮಾಷಾ ಟೈಗರ್ ನಿಶಾನ ಟಿಪ್ಪು ಸುಲ್ತಾನನ ಬಿರುದಾಯ್ತು, ಮಸಲತ್ ಮಾಡಿದ ಮರ್ಸಾದಕನಿಗೆ ದೇಶದ್ರೋಹಿ ಎಂಬೆಸರಾಯಿತು. ಟಿಪ್ಪು ತಂದೆಯು ಹೈದರಾಲಿಯು ಮೈಸೂರ ಸೈನ್ಯದೊಳಿರುತ್ತಿದ್ದನು, ಬೋಪರಿ ಶರ್ಯದಿ ದೇವನಹಳ್ಳಿ ಮೇನ್ ಚಿತ್ರದುರ್ಗವನ್ನ ಹಿಡಿದಿದ್ದನು. ಹೈದರ ಕಾಲದ ಮೈಸೂರು ದೇಶ ಮೊದಲಿಗಿಂತ ಮುಂದುವರೆದಿತ್ತು, ಹೈದರಾಲಿಗೆ ಖಾನ್ ಬಹದ್ದೂರ್ ನವಾಬನೆಂಬುವ ಬಿರುದಿತ್ತು. ಅಪ್ಪ ಕಟ್ಟಿದ ಮೈಸೂರು ದೇಶ ದೊಡ್ಡದಿತ್ತಲ್ಲ, ಟಿಪ್ಪುವಿನ ಕಾಲದಳು ಇನ್ನೂ ವಿಸ್ತರಿಸಿತ್ತಲ್ಲ. ಪದವಿಯು ಮೈಸೂರಿನ ಸುಲ್ತಾನ್, ಕದನದಿ ಮಂಗಳೂರು ಹಿಡಿದನು, ಕೈವಶ ಬೆದರಿತು ಲಂಡನ್. ಮೈಸೂರು ಶಾಜಾನನ ಗರ್ಜನೆ ಕೇಳಿ ಲಂಡನ್ ಪಳುಗಳು ಬೆದರೋಯ್ತು, ಮಸಲತ್ ಮಾಡಿದ ಮರ್ಸಾದಕನಿಗೆ ದೇಶದ್ರೋಹಿ ಎಂಬೆಸರಾಯಿತು. ಮಸಲತ್ ಮಾಡಿದ ಮರ್ಸಾದಕನಿಗೆ ದೇಶದ್ರೋಹಿ ಎಂಬೆಸರಾಯಿತು. ನಮಸ್ಕಾರ.